ಎಲ್ಲರಿಗೂ ನಮಸ್ಕಾರ. ಪೆಸಿಫಿಕ್ ಮಹಾಸಾಗರದಲ್ಲಿನ ದ್ವೀಪ ಸಮೂಹಗಳ ಪರಿಚಯವನ್ನು ಮಾಡಿಕೊಡುವಂತಹ ಮಿಲೇನಿಯಂ ಸರಣಿಯ 3ನೇ ಪುಸ್ತಕ ಪೆಸಿಫಿಕ್ ದ್ವೀಪಗಳು. ಈ ಪುಸ್ತಕದ ಮುನ್ನುಡಿ ಇಂತಿದೆ. ಈ ಕೃತಿಯ ಕೊನೆಯಲ್ಲೊಂದು ರೈಟಿಯಾ ಎನ್ನುವ ಕಿರು ಕಾದಂಬರಿ ಇದೆ. ಚರಿತ್ರೆ ಘಟನಾವಳಿಗಳನ್ನು ದಾಖಲು ಮಾಡುವ ಕ್ರಮಕ್ಕೂ ಸಾಹಿತ್ಯ ದಾಖಲು ಮಾಡುವ ಕ್ರಮಕ್ಕೂ ಇರುವ ವ್ಯತ್ಯಾಸ ಇಲ್ಲಿ ಗೊತ್ತಾಗುತ್ತದೆ. ಸಹಸ್ರಾರು ಮೈಲುಗಳ ಮಹಾಸಾಗರದಿಂದ ಸುತ್ತುವರೆದಿರುವ ಈ ದ್ವೀಪಗಳ ಪಾಲಿನೇಷಿಯನ್ನರು ಜಗತ್ತಿನ ಮೊಟ್ಟಮೊದಲ ಮಹಾನಾವಿಕರು, ಅನ್ವೇಷಕರೂ ಆದವರು. ಅಂತಹ ಒಂದು ಶೂರ ಮತ್ತು ಸಾಹಸಪ್ರಿಯ ಜನಾಂಗ ಆಧುನಿಕ ನಾಗರಿಕತೆಯ ಸಂಪರ್ಕಕ್ಕೆ ಬರುತ್ತಲೇ ಕುಸಿಯುತ್ತಾ ಹುದುದು ಬೆಚ್ಚಿ ಬೀಳಿಸುವ ವಿಚಾರ. ಹಡಗುಗಳ್ಳರು, ದುರಾತ್ಮರು, ಗುಲಾಮ ವ್ಯಾಪಾರಿಗಳು ಎಲ್ಲರೂ ಇವರನ್ನು ಶೋಷಿಸಿ ಘಾಸಿಗೊಳಿಸಿದ್ದಲ್ಲದೆ ಜಪಾನಿಗೂ ಅಮೆರಿಕನ್ನರಿಗೂ ನಡುವೆ ನಡೆದ ಮಹಾಯುದ್ಧದ ಮಧ್ಯೆ ಈ ಸುಂದರ ದ್ವೀಪಗಳು ಸಿಕ್ಕಿ ನುಗ್ಗುನುರಿಯಾದವು. ಭೂಮಿಯ ಸ್ವರ್ಗವೆನಿಸಿದ ಈ ಸುಂದರ ದ್ವೀಪಗಳು ಅನಂತರ ಶಕ್ತ ರಾಷ್ಟ್ರಗಳ ಅಣುಸ್ಫೋಟಗಳಿಗೆ ಪ್ರಯೋಗ ಪಶುವಾಯಿತು. ಆದರೆ ಈ ಮಹಾ ದುರಂತವನ್ನು ಚರಿತ್ರೆಗಿಂತ ಸಮರ್ಥವಾಗಿ, ಸಂಕೀರ್ಣವಾಗಿ ಪಾಲಿನೇಷಿಯನ್ನರ ಸುಕುಮಲ ಮಾರ್ಧವತೆಯೊಂದಿಗೆ ಚಿತ್ರಿಸಿರುವ ಅದ್ಭುತ ಕಥೆ ರೈಟಿಯಾ ದ್ವೀಪದ ಕಥೆ. 1961ರಲ್ಲಿ ನಾವು ಹೊರಡಿಸುತ್ತಿದ್ದ ಲಹರಿ ಪತ್ರಿಕೆಗೆಂದು ಪೆಸಿಫಿಕ್ ದ್ವೀಪದ 4 ಕಥೆಗಳನ್ನು ಯಾವುದೋ ಒಂದು ಆಂಥಾಲಜಿಯಿಂದ ಸಂಗ್ರಹ ಭಾವಾನುವಾದ ಮಾಡಿದ್ದೆ. ಅದು ಯಾವ ಪುಸ್ತಕವೋ, ಯಾರು ಬರೆದದ್ದೋ ಎಲ್ಲವೂ ಮರೆತು ಹೋಗಿದೆ. ಕತೆ ಮಾತ್ರ ಉಳಿದಿದೆ. ಸಾಹಿತ್ಯ ಘಟನಾವಳಿಗಳನ್ನು ನಿರ್ವಹಿಸುವ ಅತ್ಯಂತ ಸಂಕೀರ್ಣ ಕ್ರಮಕ್ಕೆ ಶ್ರೇಷ್ಠ ಉದಾಹರಣೆ ರೈಟಿಯಾ ಎನ್ನುತ್ತಾರೆ ಪೂರ್ಣಚಂದ್ರ ತೇಜಸ್ವಿಯವರು. ಧನ್ಯವಾದಗಳು.